ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾ ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ರೀ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ಕಡುಬು ರೀ. ಈ ಜೋಳದ ಕಡುಬು ಹೆಚ್ಚಾಗಿ ನಮ್ಮ ಕಡೆ ಬಾಣಂತಿಯರಿಗೆ ನೆಗಡಿ ಆದಾಗ ಮಾಡಿಕೊಡ್ತಾರೆ ರೀ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಈ ಜೋಳದ ಕಡುಬು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನೋಡ್ರಿ, ಒಂದು ಪಾತ್ರೆ ಇಟ್ಕೊಂಡಿನಿ ಗ್ಯಾಸ್ ಮೇಲೆ. ಅದಕ್ಕೆ 1.5 ಗ್ಲಾಸ್ನಷ್ಟು ನೀರು ಹಾಕ್ಕೊಳಕತ್ತೀನಿ ರೀ. ನಾನು ನೀರು ಹಾಕ್ಕೊಂಡು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆನೂ ಹಾಕ್ಕೊಳತ್ತೀನಿ ರೀ. ಜೀರಿಗೆ ಹಾಕೋದಂದ್ರೆ ಕಡುಬು ಕಂಪಾಗಿ ಬರ್ತಾವ್ರಿ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ರೀ. ಇದು ಎರಡೂ ಹಾಕ್ಕೊಂಡು ಇದನ್ನ ನೀರು ಹೆಸರು ಬರೋವರೆಗೂ ಮುಚ್ಚಳ ಮುಚ್ಚಿ ಬಿಡೋಣ್ರಿ. ಈಗ ನೋಡ್ರಿ, ನೀರನ್ನು ಹೆಸರು ಬಂದೈತ್ರಿ. ಈಗ ಇದಕ್ಕೆ ನಾನಿಲ್ಲಿ ಜೋಳದ ಹಿಟ್ಟು ಸಾಣಿಸಿ ಇಟ್ಕೊಂಡೀನಿ ರೀ. 2 ಕಪ್ನಷ್ಟು ಜೋಳದ ಹಿಟ್ಟು ತೊಗೊಂಡೀನಿ ರೀ. ಅದನ್ನು ಇದ್ರೊಳಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಕೈ ಬಿಡ್ದ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನು ಇದೇ ಥರ ಗಂಟೆ ಎಲ್ಲ ಒಡೆಯೋವರೆಗೂ ಇದೇ ಥರ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನ ಸಣ್ಣ ಉರಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ, ಹಿಟ್ಟು ಎಲ್ಲ ಚಲೋ ತಂಗೆ ಬೇಯ್ದೈತ್ರಿ. ಈಗ ಇದನ್ನು ಏನು ಮಾಡೋಣ ಅಂದ್ರೆ ರೀ, ಒಂದು ಅಗಲವಾದ ಪಾತ್ರೆಗೆ ತಕ್ಕೊಳಕತ್ತೀನಿ ರೀ. ನಾನು ಇದೊಂದು ಸ್ವಲ್ಪ ಹೊತ್ತು ಆರ್ಬೇಕ್ರಿ. ಅದಕ್ಕೆ ಹಾಗಾಗಿ ನಾನು ಈ ಥರ ಅಗಲದಾಗ ಪರಾತಿಗೆ ಹಾಕ್ಕೊಳ್ತೀನಿ ನೋಡ್ರಿ. ಒಂದು ಸ್ವಲ್ಪ ಹೊತ್ತು ಆರ್ಲ್ರಿ. ಇದು ಆರಿದ್ಮೇಲೆ ಸ್ವಲ್ಪ ನಾದ್ಕೊಂಡು ಕೈಗೆ ನೀರು ಹಚ್ಕೊಂಡು ನಾದ್ಕೋಬೇಕ್ರಿ. ಇಲ್ಲಾಂದ್ರೆ ಕೈಗೆ ಅಂಟ್ಕೋತೈತ್ರಿ ಹಿಟ್ಟೆಲ್ಲ. ಅದಕ್ಕಾಗಿ ಈ ಥರ ನಾದ್ಕೊಳಕತ್ತೀನಿ ರೀ. ನಾನು ನಾದ್ಕೊಂಡು ನೋಡ್ರಿ. ಈಗ ನೋಡ್ರಿ, ಈ ಥರ ಸಣ್ಣ ಸಣ್ಣವಾಗಿ ಉಳ್ಳಿ ಮಾಡ್ಕೋಬೇಕ್ರಿ. ನೋಡಿ, ಈ ಥರ ಇಷ್ಟು ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡ್ಕೊತೀನಿ ರೀ. ನಾನು ಈ ಕಡುಬು ಜೊತೆ ಸಿಹಿಬ್ಯಾಳೆ ಅಂತಲೂ ಮಾಡ್ತಾರ್ರಿ. ನಾನಿಲ್ಲಿ ಎಳ್ಳಿನ ಚಟ್ನಿ ಮಾಡ್ಕೊಳಕತ್ತೀನಿ ರೀ ಇದ್ರ ಜೊತೆ. ನಮ್ಮ ಕಡೆ ಬಿತ್ತುವಾಗ ಕುರ್ಗಿ ಪೂಜೆ ಅಂತ ಮಾಡ್ತಾರ್ರಿ. ಅವಾಗ ಸಿಹಿಬ್ಯಾಳೆ ಮತ್ತು ಜೋಳದ ಕಡುಬು ಮಾಡ್ತಾರ್ರಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದನ್ನು ಕುದಿಯೋವರೆಗೂ ಬಿಡ್ಬೇಕ್ರಿ. ಅಷ್ಟೊತ್ತಿಗೆ ನಾವು ಈ ಎಲ್ಲ ಕಡುಬು ಮಾಡಿಟ್ಕೊಳ್ಳೋಣ್ರಿ. ನೋಡ್ರಿ, ಇಷ್ಟು ಕಡುಬು ಆಗ್ಯಾವ್ರಿ. ಈಗಿದ ನೀರೂ ಕುದಿಯಾಕತ್ತೈತ್ರಿ. ಈಗ ಇದಕ್ಕೆ ಈಗ ಮಾಡಿಟ್ಕೊಳ್ಳೋಂಥ ಕಡುಬು ಹಾಕ್ಕೊಳಕತ್ತೀನಿ ರೀ. ಇದನ್ನು ಹಂಗೆ ಉಗ್ಗಿ ಒಳಗೂ ಬೇಯಿಸ್ತಾರ್ರಿ. ಹಂಗೂ ಮಾಡ್ಕೊಬೋದ್ರಿ. ಈ ಥರ ನೀರಾಗ ಹಾಕಿ ಕುದಿಸ್ಕೋಬೋದ್ರಿ. ನಾನಿಲ್ಲಿ ನೀರಾಗ ಹಾಕಿ ಕುದಿಸಾಕತ್ತೀನಿ ರೀ. ಇನ್ನೊಂದು 2 ಕುದಿ ಬರೋವರೆಗೂ ಕುದಿಸ್ಬೇಕ್ರಿ. ಅಷ್ಟೊತ್ತನ ಕುದಿಯೋವರೆಗೂ ಇಲ್ಲಿ ಚಟ್ನಿ ಬೇಕಲ್ರಿ ಅದಕ್ಕೆ ಕಡುಬಿಗೆ. ಅದಕ್ಕೆ ನಾನು ಇಲ್ಲಿ 20 ಗ್ರಾಮ್ನಷ್ಟು ಬಿಳೆ ಎಳ್ಳು ತೊಗೊಂಡೀನಿ ರೀ. ನೀವು ಬೇಕಂದ್ರೆ ಕರೆ ಎಳ್ಳು ಹಾಕ್ಕೋಬೋದ್ರಿ. ಇದೊಂದು ಸ್ವಲ್ಪ ಚಟ್ಪಟ ಅಂತ ಸಿಡಿಯೋವರೆಗೂ ಹುರ್ಕೋಬೇಕ್ರಿ. ಈಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳಕತ್ತೀನಿ ರೀ. ಮತ್ತು ಅದ್ರ ಜೊತೆ 1 ಟೀ ಸ್ಪೂನಷ್ಟು ಜೀರಿಗೆನೂ ಈ ಥರ ಹುರ್ಕೋತೀನಿ ರೀ. ಇದನ್ನೂ ತೆಗೆದಿಟ್ಕೋತೀನಿ ರೀ. ಮತ್ತು ಸ್ವಲ್ಪ ಖಾರಕ್ಕೆ ರೀ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ತೊಗೊಳತ್ತೀನಿ ರೀ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸಿಪ್ಪಿ ತೆಗೆದಿಟ್ಕೊಂಡೀನಿ ರೀ. ನೀವು ಬೇಕಂದ್ರೆ ಇದನ್ನು ಒಣ ಖಾರನೂ ಕೆಂಪು ಖಾರನೂ ಹಾಕ್ಕೋಬೋದ್ರಿ. ಇದಕ್ಕೆ ಅದು ಕೆಂಪು ಖಾರ ಹಾಕೊಂಡು ಮಾಡೋ ಚಟ್ನಿ ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದ್ರಿ. ಈಗ ಹಸಿ ಮೆಣಸಿನ್ಕಾಯಿ ಹಾಕತ್ತೀನಲ್ರಿ. ಇದು ಭಾಳ ಅಂದ್ರೆ 2 ದಿನ ಅಷ್ಟೇ ಇಟ್ಕೊಂಡು ತಿನ್ಬೋದ್ರಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಕತ್ತೀನಿ ರೀ. ಮತ್ತು ಕರಿಬೇವು ಕೊತ್ತಂಬರಿ 2 ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರತರಾಗಿ ರುಬ್ಕೊಳ್ಳೋಣ್ರಿ. ಈ ಚಟ್ನಿ ಕಡುಬು ಜೊತೆ ಮಸ್ತ್ ಕಾಂಬಿನೇಷನ್ ಆಗಿರ್ತೈತ್ರಿ. ನೋಡ್ರಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ಉಪ್ಪು ಹಾಕ್ಕೊಂಡು ನೀರದು ಏನು ಹಾಕಬಾರ್ದ್ರಿ, ಹಂಗೆ ರುಬ್ಕೋಬೇಕ್ರಿ ಇದನ್ನು. ಈಗ ನೋಡ್ರಿ, ನಾನು ಇದನ್ನು ತರತರಿಯಾಗಿ ರುಬ್ಬಿಟ್ಕೊಂಡೀನಿ ರೀ. ಈ ಕಡೆ ನಮ್ಮ ಕಡುಬು 2 ಕುದಿ ಕುದ್ದಾವ್ರಿ. ನೋಡ್ರಿ ಯಾವ ಥರ ಆಗ್ಯಾವಂತ ಹೇಳಿ ಕಡುಬು. ಇವನ್ನ ಎಲ್ಲರೂ ತಿನ್ಬೋದ್ರಿ. ಕಡುಬು ಮಸ್ತ್ ಟೇಸ್ಟಿಯಾಗಿರ್ತೈತ್ರಿ. ಈ ಮಳೆಗಾಲ ಒಳಗೆ ಬಿಸಿ ಬಿಸಿಯಾಗಿ ಈ ಕಡುಬು ಜೊತೆ ಎಳ್ಳಿನ ಚಟ್ನಿ ಇಲ್ಲ ಶೇಂಗಾ ಚಟ್ನಿ ಹಚ್ಕೊಂಡು ತಿನ್ಬೋದ್ರಿ. ನನ್ನ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ.
ನೋಡ್ರಿ ಈಗ ಒಂದು ಸಾನಿಗೆಗೆ ನೀರು ಬಸಿದು ಇಟ್ಕೊಂಡಿನಿ ರೀ. ಅದನ್ನು ಈಗ ಸರ್ವ್ ಮಾಡ್ಕೊಳಕತ್ತೀನಿ ನೋಡ್ರಿ. ನಾನು ಎಳ್ಳಿನ ಚಟ್ನಿ ಮಾಡೀನಿಲ್ರಿ, ಅದ್ರ ಜೊತೆ ಮೊಸರು ಹಾಕ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟಿ ಆಗಿರ್ತಾವ್ರಿ ಕಡುಬು. ನೀವು ಇದೇ ಥರ ಟ್ರೈ ಮಾಡಿ ನೋಡ್ರಿ. ನಿಮ್ಮ ಕಡುಬು ಹೆಂಗೆ ಬಂದು ಅಂತೇಳಿ ಕಮೆಂಟ್ ಬಾಕ್ಸಾಗ ತಿಳಿಸ್ರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.